ಈ ವ್ಯಕ್ತಿ ಒಂದು ಭ್ರಮೆಯಲ್ಲಿದ್ದಾರೆ. ರಘು ಅಣ್ಣ ಅವ್ರನ್ನ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಅವ್ರಿಗೆ ಅವಮಾನ ಮಾಡಿ ನೋವು ಮಾಡ್ತಾ ಇದೀನಿ ಅಂತ ಅವ್ರ ಭ್ರಮೇಲೆ ಅನ್ಕೊಂಡವ್ರೆ. ರಕ್ಷಿತಾ ಅಂದ್ರೆ ಅವಳ ತಲೆಯಲ್ಲಿ ಲೈಕ್ ಶೀಸ್ ಪರ್ಫೆಕ್ಟ್ ಅನ್ನೋದಿದೆ ಸರ್. ಅವಳು ಹೇಳಿದ್ದೆ ಎಲ್ಲ ಕರೆಕ್ಟ್ ಒಪಿನಿಯನ್, ಮತ್ತೆ ಅವಳನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಭ್ರಮೆಯಲ್ಲಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅವಳು ಇಲ್ದೆ ಸ್ಪಾರ್ಕೇ ಇರಲ್ಲ ಅನ್ನೋ ಭ್ರಮೇಲಿದ್ದಾಳೆ. ನೀನೇನ್ ಕಳ್ಸ್ಬಿಟ್ಟೆ ನಾನು ಹೋಗೋದು ಅಂತ ಗಿಲ್ಲಿಗೆ ಹೇಳ್ತಾ ಇದ್ಲು. ಕಾನ್ಫಿಡೆನ್ಸ್ ಇರ್ಬೇಕು, ತುಂಬಾ ಓವರ್ ಕಾನ್ಫಿಡೆನ್ಸ್ ಇದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಬಿಬಿ ಅಪ್ಡೇಟ್ಸ್. ಇವಾಗ ಬಿಗ್ ಬಾಸ್ ಅವರು ಪ್ರೊಮೋ ಬಿಟ್ಟಿದ್ದಾರೆ. ಸುದೀಪ್ ಸರ್ ಅವರು ಇವತ್ತಿನ ವೀಕೆಂಡ್ ಅಲ್ಲಿ ಒಂದು ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಸ್ಪರ್ಧಿಗಳ ತಲೆಗೆ 3-4 ಬೆಲೂನ್ಸ್ ಅನ್ನ ಕಟ್ಬಿಟ್ಟು ಮನೆ ಮಂದಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಏನ್ ಪ್ರಶ್ನೆ ಅಂತ ಹೇಳಿದ್ರೆ, ಯಾರು ಈ ಮನೆಯಲ್ಲಿ ಭ್ರಮೆಯಲ್ಲಿದ್ದಾರೆ, ಯಾರು ಈ ಮನೆಯಲ್ಲಿ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅನ್ನೋದು ಪ್ರಶ್ನೆ. ಪ್ರತಿಸ್ಪರ್ಧಿಗಳಿಗೆ ಯಾರು ಆ ಮನೆಯಲ್ಲಿ ಭ್ರಮೆಯಲ್ಲಿದ್ದಾರೆ ಅನ್ನೋ ಒಂದು ಸೂಕ್ತ ಕಾರಣಗಳನ್ನು ಕೊಟ್ಟು ಬೆಲೂನ್ ಅನ್ನು ಹೊಡಿಬೇಕು. ಗಿಲ್ಲಿ ನಟ ಸೂಕ್ತ ಕಾರಣವನ್ನು ಕೊಟ್ಟು ರಘು ಸರ್ನ ಬಲೂನ್ ಅನ್ನು ಹೊಡೆದಿದ್ದಾರೆ. ಅಂದ್ರೆ ನಾನು ಕಾಲೆಲಿಯೋದು, ತಮಾಷೆ ಮಾಡೋದು, ಅವರನ್ನು ಕೆಳಗಡೆ ಇಡಬೇಕು, ಇಲ್ಲ ಸೋಲಿಸಬೇಕು ಅನ್ನೋ ಭ್ರಮೆಯಲ್ಲಿದ್ದಾರೆ. ಫ್ರೆಂಡ್ಶಿಪ್ ಅನ್ನೋ ಒಂದು ಕಾರ್ಡ್ ಅನ್ನು ಯೂಸ್ ಮಾಡಿಬಿಟ್ಟು ಅವರನ್ನು ಸೋಲಿಸಬೇಕು ಅನ್ನೋ ಭ್ರಮೆಯಲ್ಲಿದ್ದಾರೆ ಅನ್ನೋ ಒಂದು ರೀಸನ್ ಕೊಟ್ಟು ಹೊಡೆದಿದ್ದಾರೆ. ಕರೆಕ್ಟ್ ಆಗಿರೋ ಕಾರಣ ಇಲ್ಲ ಕರೆಕ್ಟ್ ಆಗಿರೋ ಪಾಯಿಂಟ್ ಕೊಟ್ಟಿರೋದು ಗಿಲ್ಲಿ ನಟ ಒಬ್ಬನೇ ಅಂತ ಅನಿಸುತ್ತೆ. ಉಳಿದವ್ರದ್ದು ಆಸ್ ಯೂಸಲ್ ಧನುಷ್ ಉಳಿದ ಆ ಒಂದು ಟೀಮ್ ಇದೆಯಲ್ಲ, ಆ ಟೀಮು ಸೇಮ್ ಪ್ಯಾಟರ್ನ್ ರಕ್ಷಿತಾ ಶೆಟ್ಟಿಯನ್ನು ಟಾರ್ಗೆಟ್ ಮಾಡಿದೆ. ಈಗ ಭ್ರಮೆ, ನಿನ್ನೆ ಒಂದು ಸುದೀಪ್ ಸರ್ ಕಾವ್ಯನಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಕಾವ್ಯ ಏನು ಈ ಬಗ್ಗೆ ಏನು ಸ್ಟ್ಯಾಂಡ್ ತಗೋತೀರಾ ಅಂದ್ರೆ, ಲೈಕ್ ಗಿಲ್ಲಿಯಿಂದ ಕಾವ್ಯ ಅನ್ನೋ ವಿಚಾರದಲ್ಲಿ. ಆಗ ಕಾವ್ಯ ಒಂದು ಉತ್ತರವನ್ನು ಕೊಡ್ತಾರೆ. ಏನಂತ ಹೇಳಿದ್ರೆ, ಸರ್ ನನಗೋಸ್ಕರ ನಾನೇ ಸ್ಟ್ಯಾಂಡ್ ತಗೊಂಡಿದ್ದು, ನನಗೋಸ್ಕರ ಎಲ್ಲೂ ಕೂಡ ಗಿಲ್ಲಿ ಸ್ಟ್ಯಾಂಡ್ ತಗೊಂಡಿಲ್ಲ, ಗಿಲ್ಲಿಗೋಸ್ಕರ ನಾನು ಸ್ಟ್ಯಾಂಡ್ ತಗೊಂಡಿದ್ದೀನಿ. ಸೊ ನನ್ನಿಂದ ಗಿಲ್ಲಿ ಹೊರತು ಗಿಲ್ಲಿಯಿಂದ ನಾನಲ್ಲ ಅನ್ನೋ ಒಂದು ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆಗ ಪಾಪ ಗಿಲ್ಲಿ ಏನು ಮಾತಾಡಿಲ್ಲ. ಇನ್ ಕೇಸ್ ಆ ಸ್ಟೇಟ್ಮೆಂಟ್ ಗಿಲ್ಲಿ ಬಾಯಿಂದ ಬರ್ತಿದ್ರೆ ಕಾವ್ಯ ಅವರ ಸ್ಟೇಟ್ಮೆಂಟ್ ಅನ್ನ ಮಾತಾಡ್ತಾ ಇದ್ರೇನೋ. ಆದ್ರೆ ಗಿಲ್ಲಿ ಕಾವ್ಯ ಅಂತ ಬರುವಾಗ ಒಂಚೂರು ಸಾಫ್ಟ್ ಅಲ್ಲ. ಭ್ರಮೆ ಯಾರಲ್ಲಿರೋದು? ರಕ್ಷಿತಾನಲ್ಲ, ಅಲ್ಲ ಕಾವ್ಯನಲ್ಲ. ರಕ್ಷಿತಾ ಒಂದು ಮಾತನ್ನ ನೆನ್ನೆ ಹೇಳಿದ್ದಾರೆ, ನಾನಿಲ್ಲದಿದ್ರೆ ಆ ಮನೆಯಲ್ಲಿ ಸ್ಪಾರ್ಕ್ ಇಲ್ಲ ಅಂತ. ಸೊ ಅವರು ಇಲ್ಲದಿದ್ದರೆ ಆ ಮನೆಯಲ್ಲಿ ಸ್ಪಾರ್ಕ್ ಇದೆಯಾ ಇಲ್ವಾ ಅಂತ ಕಳೆದ ಸಂಚಿಕೆ ನೋಡಿದ್ರೆ ನಮಗೆಲ್ಲರಿಗೂ ಗೊತ್ತಿತ್ತು. ಒಂದು ಡೌನ್ ಫಾಲ್ ಇತ್ತು, ಎಲ್ಲರಲ್ಲೂ ಒಂದು ಮಂಕ್ ಆಗಿರೋ ಥರ ಒಂದು ಫೀಲ್ ಇತ್ತು. ಬೇರೆ ಯಾವ ಕಂಟೆಸ್ಟೆಂಟ್ ಹೋದಾಗ್ಲೂ ಆ ರೀತಿಯ ಡಲ್ ಆಗಿರಲಿಲ್ಲ. ಬಟ್ ರಕ್ಷಿತಾ ಹೋದಾಗ ಆ ಮನೆಯ ಒಂದು ಸ್ಪಾರ್ಕ್ ಹೋಗಿದೆ. ರಕ್ಷಿತಾ ಆ್ಯಂಡ್ ಗಿಲ್ಲಿ, ನಾನು ಈ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ರಕ್ಷಿತಾ ಮತ್ತು ಗಿಲ್ಲಿ ಇರೋದ್ರಿಂದಾನೇ ಆ ಮನೆಯಲ್ಲಿ ಸ್ಪಾರ್ಕ್ ಇರೋದು. ಅವರಿಬ್ಬರಲ್ಲಿ ಯಾರು ಹೋದ್ರೂ ಅಲ್ಲಿ ಒಂದು ಸ್ಪಾರ್ಕ್ ಕಡಿಮೆ ಆಗೇ ಆಗುತ್ತೆ. ಆ ದೃಷ್ಟಿಯಲ್ಲಿ ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ. ಸೊ ಅದನ್ನು ಬೇರೆ ರೀತಿಯಲ್ಲಿ ಜನ ಪೋಟ್ರೆ ಮಾಡ್ತಾ ಇದ್ದಾರೆ, ಇಲ್ಲ ಬೇರೆ ರೀತಿಯಲ್ಲಿ ಜನ ವಿಡಿಯೋಗಳನ್ನ ಇಲ್ಲ ಕಮೆಂಟ್ಸ್ಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಇನ್ನೊಂದು ರಕ್ಷಿತಾ ಶೆಟ್ಟಿಯ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅವರಿಗೆ ಭಾಷೆ ಸರಿಯಾಗಿ ಬರದೇ ಇರೋದ್ರಿಂದ, ಭಾಷೆಯ ಮೇಲೆ ಹಿಡಿತ ಇಲ್ಲದಿರೋದ್ರಿಂದ ಅವರ ಮನಸ್ಸೊಳಗಡೆ ಏನಿದೆ ಅದನ್ನ ಅದೇ ರೀತಿಯಲ್ಲಿ ಕಡಿಮೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಪ್ರಾಬ್ಲಮ್ ಅದು. ಇನ್ನೊಂದು, ನಿನ್ನೆ ಮನೆ ಮಂದಿಯ ಆಯ್ಕೆ ವಿಚಾರವನ್ನ ಮಾತಾಡಿದ್ರು. ಕಾವ್ಯ ಕ್ಯಾಪ್ಟನ್ ಆಗಿರೋದು ಇಲ್ಲಿ ಎಲ್ರಿಗೂ ಸಮಾಧಾನ ಇಲ್ಲ, ಅಸಮಾಧಾನ ಇದೆ ಅಂತ. ಸೊ ಇದನ್ನ ನಾವೆಲ್ಲರೂ ನೋಡಿದ್ದೇವೆ. ಅಶ್ವಿನಿ ಮೇಡಮು, ರಾಶಿಕಾ, ಸೂರಜು ಮುಂತಾದವರೆಲ್ಲ ಕೂತ್ಕೊಂಡು ಮಾತಾಡಿರೋದು. ಅವಳೇನು ಮಾಡೇ ಇಲ್ಲ, ಅವಳು ಫೇವರ್ ಆಗಿ ಬಂದಿರೋದ್ರಿಂದ ಈ ಥರ ಎಲ್ಲ ಆಯ್ತು ಎಕ್ಸೆಟ್ರಾ ಎಕ್ಸೆಟ್ರಾ ಅವರೆಲ್ಲ ಕೂತ್ಕೊಂಡು ಮಾತನಾಡಿರೋದನ್ನ ಸೀಕ್ರೆಟ್ ರೂಮಲ್ಲಿ ಇರೋರು ನೋಡಿದ್ದಾರೆ. ಸೊ ಅದೇ ಸ್ಟೇಟ್ಮೆಂಟ್ ಅನ್ನ ಅಲ್ಲಿ ಪಾಸ್ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ. ಆದ್ರೆ ಅವಳಿಗೆ ಅದನ್ನ ಸರಿಯಾದ ರೂಪದಲ್ಲಿ ಕನ್ವೆ ಮಾಡ್ಲಿಕ್ಕೆ ಆಗಿಲ್ಲ. ಭಾಷೆ ಸರಿಯಾಗಿ ಬರ್ತಿರೋರು ಏನಾದ್ರು ಅಲ್ಲಿ ಸೀಕ್ರೆಟ್ ರೂಮಲ್ಲಿ ಇರ್ತಿದ್ರೆ ಅವರೆಲ್ಲರೂ ಕೈ ಎತ್ತಿದ್ರಲ್ಲ. ರಕ್ಷಿತಾ ಶೆಟ್ಟಿಯ ಈ ಮಾತಿಗೆ ಯಾರಾದ್ರೂ ಸಹಮತ ಇದೆಯಾ ಅಂತ ಕೇಳುವಾಗ ಇಲ್ಲ ಅಂತ ಎಲ್ಲರೂ ಹೇಳ್ತಾರಲ್ಲ, ಇಲ್ಲ ನಮ್ಗೆಲ್ರಿಗೂ ಹ್ಯಾಪಿ ಇದೆ ಅಂತ. ಅವರೆಲ್ಲ ನಿಜ ಹೇಳಿದ್ರ? ಇಲ್ಲ. ಅವರೆಲ್ಲ ಹಿಂದೆ ಒಂದು ಮುಂದೆ ಒಂದು. ರಕ್ಷಿತಾ ಶೆಟ್ಟಿ ಆ ರೀತಿ ಮಾಡಿಲ್ಲ. ಅವರಿಗೆ ಹಿಂದೆ ಮುಂದೆ ಅಂತ ಇಲ್ಲ, ಅವಳದು ಒಂದೇ ಸ್ಟ್ರೈಟ್ ಫಾರ್ವರ್ಡ್. ಸೊ ಆ ಸ್ಟ್ರೈಟ್ ಫಾರ್ವರ್ಡ್ ನಿನ್ನೆ ಸಂಚಿಕೆಯಲ್ಲಿ ಸ್ವಲ್ಪ ನೆಗೆಟಿವ್ ತರ ನಮಗೆ ಕಾಣಿಸಿದ್ರು ಕೂಡ ಅವಳು ಮಾತನಾಡಿರೋದು 100% ಸತ್ಯ. ಅವರೇನು ನೋಡ್ಕೊಂಡು ಬಂದಿದ್ದಾರೆ, ಸೊ ಅದನ್ನೇ ಅವರಲ್ಲಿ ಮಾತಾಡಿದ್ದಾರೆ. ಕಾವ್ಯ ಕ್ಯಾಪ್ಟನ್ ಆಗಿರೋದು ಸೂರಜ್ಗೆ ಇಷ್ಟ ಇಲ್ಲ, ಅಶ್ವಿನಿ ಮೇಡಮ್ ಅವ್ರಿಗೆ ಇಷ್ಟ ಇಲ್ಲ, ರಾಶಿಕನ್ಗೆ ಇಷ್ಟ ಇರಲಿಲ್ಲ. ನಮ್ಗೆ ಗೊತ್ತಿರೋದಲ್ವಾ, ನಾವು ನೋಡಿರೋದಲ್ವಾ, ಅದನ್ನೇ ಅವರಲ್ಲಿ ಹೇಳಿದ್ದಾರೆ. ಅವಾಗ ಪ್ಲೇಟ್ ಚೇಂಜ್ ಮಾಡಿದ್ರು. ಗೊತ್ತಾಯ್ತಾ? ಅಂದ್ರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋರು ಹೇಗೆಂದ್ರೆ ಅವ್ರು ಸೇಫ್ ಗೇಮ್ ಆಡ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿಗೆ ಆ ಸೇಫ್ ಗೇಮ್ ಆಟ ಆಡುವ ಪ್ಲಾನ್ ಬಂದಿಲ್ಲ. ನಾನು ಹೇಳ್ತಾ ಇರೋದು, ರಕ್ಷಿತಾ ಶೆಟ್ಟಿನೂ ಒಂಚೂರು ಸ್ಮಾರ್ಟ್ ಆಗಿ ಆಲೋಚನೆ ಮಾಡಿ ಆಟ ಆಡಲೇಬೇಕು. ಇದನ್ನ ಅವರ ಮನೆ ಮಂದಿ ಯಾವಾಗ, ಫ್ಯಾಮಿಲಿ ಯಾವಾಗ ಎಂಟ್ರಿ ಆಗ್ತದಲ್ಲ ಬಿಗ್ ಬಾಸ್ ಮನೆ ಒಳಗಡೆ, ಅದನ್ನ ಒಂಚೂರು ಹೇಳಿಕೊಡ್ಬೇಕು ಅನ್ನೋದು ನನ್ನ ಭಾವನೆ. ಯಾಕೆಂತಂದ್ರೆ ಇಲ್ಲಿ ಸತ್ಯಕ್ಕೆ ಇಲ್ಲ ನೇರಕ್ಕೆ ಇಲ್ಲಿ ಜಯ ಇಲ್ಲ. ಇವಾಗ ನೋಡಿದ್ರಲ್ಲ, ಕಳೆದೊಂದು ವಾರದಲ್ಲಿ ಅವಳೊಂಚೂರು ಇರಿಟೇಷನ್ ಆಗಿದ್ಲು, ಎಲ್ಲಾನು ಕರೆಕ್ಟು. ಬಟ್ ಅವಳು ನೋಡಿರುವಂತಹ ಸತ್ಯ ಪಾಯಿಂಟ್ ಅನ್ನ ಹೇಳಿದ್ದಾರೆ. ಸೊ ಅವಳ ಪರ್ಸ್ಪೆಕ್ಟಿವ್, ಅವಳದು ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಎದುರುಗಡೆ ಇರೋರು ಏನು ಮಾತಾಡ್ತಾ ಇದ್ದಾರೆ ಅದನ್ನ ಕೇಳಿಸ್ಕೊಳ್ಳಲ್ಲ ಅಷ್ಟು ಈಸಿಯಾಗಿ. ಸೊ ಅದೊಂಚೂರು ಇರಿಟೇಷನ್ ತರ ಕಾಣಿಸಿದ್ರು. ಬಟ್ ಅವಳು ನಿನ್ನೆ ಇಟ್ಟಿರೋ ಪಾಯಿಂಟ್ಸ್ಗಳೆಲ್ಲ ಕರೆಕ್ಟೇ. ಸೊ ಇಲ್ಲಿ ಭ್ರಮೆಯಲ್ಲಿ ಬದುಕ್ತಾ ಇರೋರು ಯಾರು ಬಿಗ್ ಬಾಸ್ ಮನೆಯಲ್ಲಿ? ರಕ್ಷಿತಾನ? ರಕ್ಷಿತಾ ವಾಸ್ತವದಲ್ಲಿ ಬದುಕ್ತಾ ಇದ್ದಾಳೆ, ಉಳಿದವರು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಈಗ ರಕ್ಷಿತಾ ಶೆಟ್ಟಿ, ಕಾವ್ಯ ಒಂದು ಮಾತು ಹೇಳ್ತಾರೆ, ಗಿಲ್ಲಿಯನ್ನ ಆಚೆ ಕಳಿಸಿಯೇ ನಾನು ಹೋಗ್ತೀನಿ ಅಂತ ರಕ್ಷಿತಾ ಶೆಟ್ಟಿ ಹೇಳಿ. ಅದಲ್ಲ, ಅವ್ರು ಹೇಳಿರೋದು ಅಶ್ವಿನಿ ಗೌಡರನ್ನ ಒಂದು ಟೈಮಲ್ಲಿ ಹೇಳಿದ್ದಾರೆ. ಅಂದ್ರೆ ನಿಮ್ಮನ್ನ ಆಚೆ ಕಳಿಸಿ ನಾನು ಹೋಗ್ತೀನಿ ಅಂದ್ರೆ ಆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಹೇಳಿದ್ದಾರೆ.
ಗೊತ್ತಾಯ್ತಾ. ಇನ್ನು ಅವರನ್ನ ಕೆಳಗಡೆ ಇಟ್ಟು ಮಾತಾಡುವಾಗ ನೀನೇನೇನು ಅಲ್ಲ ಅನ್ನೋ ರೀತಿಯಲ್ಲಿ ಯಾರಾದ್ರೂ ಮಾತಾಡಿದ್ರೆ ಅವಾಗ ಚಾಲೆಂಜ್ ಹಾಕಿದ್ದಾರೆ ಹೊರತು ಇಲ್ಲ ಗಿಲ್ಲಿ ನಟನನ್ನ ನಿನ್ನನ್ನು ಹೊರಗಡೆ ಕಳಿಸಿ ನಾನು ಹೊರಗಡೆ ಹೋಗ್ತೀನಿ ಅನ್ನೋ ವಿಚಾರದಲ್ಲಿ ಮಾತುಕತೆ ಬಂದಿಲ್ಲ ನಾನು ನೋಡಿರೋ ಪ್ರಕಾರ. ನೀವೇನಾದ್ರೂ ಅದನ್ನ ನೋಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಗಿಲ್ಲಿ ನಟನನ್ನ ರಕ್ಷಿತಾ ಶೆಟ್ಟಿ ಎಲ್ಲಾದ್ರೂ ಬಿಟ್ಕೊಟ್ಟಿದ್ದಾರಾ? ಖಂಡಿತವಾಗಿಯೂ ಬಿಟ್ಕೊಟ್ಟಿಲ್ಲ, ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಇಲ್ಲಿ ಗಿಲ್ಲಿ ನಟನಿಗೆ ಸ್ಟ್ಯಾಂಡ್ ತಗೊಳ್ಲಿಕ್ಕೆ ಹೋಗಿ ವಿಲನ್ ಆಗಿರೋದಿದೆ. ಈ ವಾರ ಇವಾಗ ಆಗಿರೋದು ಅದೇ ಅಲ್ವಾ, ಗಿಲ್ಲಿ ನಟ ಇಲ್ಲ ರಘು, ಗಿಲ್ಲಿ ನಟ ವಿನ್ ಆಗ್ಬೇಕು ಇಲ್ಲ ಗಿಲ್ಲಿ ನಟ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಒಂದು ವಿಚಾರಕ್ಕೋಸ್ಕರ ಅವರು ಟೀಮ್ ಏನ್ ಬಿಲ್ಡ್ ಮಾಡಿದ್ರು ಅನ್ಫೇರ್ ಆಗಿ. ಸೊ ಅದೆಲ್ಲ ಅವರಿಗೆ ರಿಟರ್ನ್ ಬಂತು. ಸೊ ಅಲ್ಲಿ ವಿಲನ್ ಆಗಿರೋದು ಯಾರು? ರಕ್ಷಿತಾ ಶೆಟ್ಟಿ. ಯಾತಕ್ಕೋಸ್ಕರ ಆದ್ರೂ ಗಿಲ್ಲಿ ನಟನನ್ನ ವಿನ್ ಮಾಡ್ಲಿಕ್ಕೋಸ್ಕರ. ಸೊ ಅದನ್ನು ನೆನ್ನೆ ಸುದೀಪ್ ಸರ್ ಹೇಳ್ಬೇಕಿತ್ತು. ಈಗ ಕಾವ್ಯ ಕ್ಯಾಪ್ಟನ್ ಆಗ್ಬಾರ್ದು ಅಂತ ಏನು ಪಣ ತೊಟ್ಲು ಅದನ್ನು ಸುದೀಪ್ ಸರ್ ಹೇಳಿದ್ರು. ಅದೇ ರೀತಿ ಹೇಳ್ಬೇಕಿತ್ತು, ಗಿಲ್ಲಿ ನಟ ಕ್ಯಾಪ್ಟನ್ ಆಗ್ಬೇಕು ಅಂತ ಈ ರೀತಿ ಎಲ್ಲ ಪಣ ತೊಟ್ರು, ಅವ್ರು ಸೋತ್ರು ಅಂತ. ಎರಡೂ ಬ್ಯಾಲೆನ್ಸ್ ಆಗ್ತಾ ಇತ್ತು. ಸೊ ಅಲ್ಲಿ ಏನ್ ಮೈನಸ್ ಮಾತ್ರ ಇದೆ ಆ ಮೈನಸ್ ಅನ್ನು ಮಾತ್ರ ಎತ್ತಿ ಹಿಡಿದ್ರು. ಸೊ ಇನ್ನು ಈ ಇವತ್ತಿನ ಟಾಸ್ಕ್ ಅಲ್ಲಿ ಇವರು ಧನುಷ್, ಸ್ಪಂದನ, ರಾಶಿಕಾ ಇವರೆಲ್ಲ ಏನ್ ವ್ಯಕ್ತಿತ್ವ ಅಂತ ಇಟ್ಕೊಂಡು ರಕ್ಷಿತಾ ಶೆಟ್ಟಿಗೆ ಚುಚ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಫೇಕೆ. ಅವರೆಲ್ಲ ಸಮಯ ಸಂದರ್ಭ ಅಂದ್ರೆ ಅವರ ಸ್ಟ್ಯಾಂಡ್ ಅಲ್ಲೇ ಅವರಿಗೆ ನಿಲ್ಲಿಕ್ಕೆ ಧೈರ್ಯ ಇಲ್ಲದವರು. ಹಿಂದೆ ಒಂದು ಮಾತಾಡೋದು, ಮುಂದೆ ಒಂದು ಮಾತಾಡೋದು. ಬಟ್ ರಕ್ಷಿತಾ ಶೆಟ್ಟಿ ಆ ರೀತಿ ಮಾತಾಡ್ತಾ ಇಲ್ಲ. ಅದರಿಂದ ಮನೆ ಮಂದಿಗೆಲ್ಲ ಅವರು ವಿಲನ್ ತರ ಕಾಣಿಸ್ತಾ ಇದೆ. ಇನ್ನೊಂದು 2-3 ದಿನಗಳಲ್ಲಿ ಇಲ್ಲ ನೆನ್ನೆಯ ಸಂಚಿಕೆಯಲ್ಲಿ ಅವರೇನ್ ಮಾತಾಡುವ ಟೋನ್ ಇತ್ತು, ಆ ಟೋನಿಂದ ಒಂಚೂರು ಏರುಪೇರಾಗಿದೆ ಬಿಟ್ರೆ ರಕ್ಷಿತಾ ಶೆಟ್ಟಿ ಫೇಕ್ ಅಂತೂ ಅಲ್ಲ. ರಕ್ಷಿತಾ ಶೆಟ್ಟಿ ಭ್ರಮೆಯಲ್ಲಿಲ್ಲ. ರಕ್ಷಿತಾ ಶೆಟ್ಟಿ ಕರೆಕ್ಟ್ ಆಗಿ ಗ್ರಹಿಸ್ತಾ ಇದ್ದಾರೆ ಮನೆಯಲ್ಲಿ ಯಾರು ಹೇಗೆ ಎತ್ತ ಅವರ ಸ್ಥಾನಮಾನಗಳು ಏನಿದೆ ಅಂತ. ಈಗ ಧ್ರುವಂತ್ ಅವ್ರು ಕೇಳ್ತಾರೆ, ಹೋಗು ನೀನೇ ವಿನ್ ಆಗ್ತೀಯಾ, ನೀನೇ ಮನೆಯಲ್ಲಿ ಭಯಂಕರ. ಅವಾಗ ಹೇಳ್ತಾರೆ ನಾನೇ ಭಯಂಕರ ಇಲ್ಲ ಅಂದ್ರೆ ನಾನೇ ಬೆಸ್ಟ್ ಅಂತ ಹೇಳಲ್ಲ, ಆದ್ರೆ ನನಗಿಂತ ಮುಂದೆ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಕೆಲವೊಂದಿಷ್ಟು ಜನ ಇದ್ದಾರೆ, ಅವರನ್ನ ಕಳಿಸಿದ ನಂತರ ನಾನು ಹೋಗ್ತೀನಿ, ನಾನೇ ವಿನ್ ಆಗ್ತೀನಿ. ಅದಲ್ಲ ಕರೆಕ್ಟ್ ಅಲ್ವಾ? ಇವಾಗ ರಕ್ಷಿತನಿಗಿಂತ ಕಡಿಮೆ ಆಟ ಆಡೋರು ತುಂಬಾ ಜನ ಮನೆಯಲ್ಲಿದ್ದಾರೆ. ಈಗ ರಕ್ಷಿತಾ ಏನು ಅಲ್ಲ ಅಂತ ಇರ್ತಿದ್ರೆ ಕಳೆದೊಂದು ವಾರದಲ್ಲಿ ಧನುಷ್, ಸೂರಜ್, ರಘುವಣ್ಣ, ರಾಶಿಕಾ, ಅಶ್ವಿನಿ ಮೇಡಮ್, ಗಿಲ್ಲಿ ನಟ, ರಜತ್ ಎಲ್ಲ ಬಹುತೇಕ ಸ್ಪಂದನ ಮತ್ತು ಕಾವ್ಯಗಳನ್ನು ಬಿಟ್ಟು ಉಳಿದೆಲ್ಲ ಜನರೇನಿತ್ತು ರಕ್ಷಿತಾ ಶೆಟ್ಟಿ ರಿಟರ್ನ್ ಬಂದೇ ಬರ್ತಾಳೆ, ರಕ್ಷಿತಾ ಶೆಟ್ಟಿ ಮನೆಯಿಂದ ಹೊರಗಡೆ ಹೋಗುವ ಕ್ಯಾಂಡಿಡೇಟ್ ಅಲ್ಲ ಅನ್ನೋದು ಅವರಿಗೆ ಕರೆಕ್ಟ್ ಆಗಿ ಗೊತ್ತಿತ್ತು. ಆ ರೀತಿ ಗೊತ್ತಿದೆ ಅಂದ್ರೆ ಅವರ ಆಟ ಯಾವ ರೀತಿ ಇತ್ತು, ಅವರ ಉಪಸ್ಥಿತಿ ಮನೆಯಲ್ಲಿ ಯಾವ ರೀತಿ ಇದ್ರು ಗೊತ್ತಿದೆಯಲ್ಲ. ಅಂದ್ರೆ ಆ ರೀತಿ ಎಲ್ಲ ಮಾತಾಡುವಾಗ ಸ್ಪಂದನ ಮತ್ತು ಕಾವ್ಯಳಿಗೆ ಆಗ್ತಾ ಇರ್ಲಿಲ್ಲ. ಅವ್ರು ಪದೇ ಕೇಳ್ತಾ ಇದ್ರು, ನೀವ್ ಯಾಕೆ ಅವ್ರು ರಿಟರ್ನ್ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅಂಥದ್ದೇನಿದೆ, ನಂಗೆ ಅದನ್ನ ಫೀಲೇ ಆಗಿಲ್ಲ. ಸೊ ಆಬ್ವಿಯಸ್ಲಿ ಇವಾಗ ಒಂದು ಕಡೆಯಿಂದ ಏನೋ ಆಕ್ಷನ್ ನಡೀತಾ ಇದೆ ಅಂತ ಹೇಳಿದ್ರೆ ಇನ್ನೊಂದು ಕಡೆಯಲ್ಲಿ ರಿಯಾಕ್ಷನ್ ಬಂದೇ ಬರುತ್ತೆ. ರಕ್ಷಿತಾ ಶೆಟ್ಟಿದು ಅದೇ ರೀತಿ ಬರ್ತಾ ಇರೋದು. ಬಟ್ ರಕ್ಷಿತಾ ಶೆಟ್ಟಿ ಏನು ಅಂತ ಹೇಳಿದ್ರೆ ನೇರ ನಿಂತು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವರು ಹಿಂದ್ಗಡೆಯಿಂದ ನಿಂತು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಜನರಿಗೆ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ ನೇರ ಟಾರ್ಗೆಟ್ ಮಾಡೋರು ಒಂದು ತಪ್ಪು ಅನ್ನೋ ರೀತಿಯಲ್ಲಿ ಕಾಣಿಸಿದ್ರೆ, ಹಿಂದ್ಗಡೆಯಿಂದ ನೀಟಾಗಿ ನಗಾಡ್ತಾ ಚೂರಿಲ್ಲ ಟಾರ್ಗೆಟ್ ಮಾಡೋರು ಒಳ್ಳೆಯ ತರ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಭ್ರಮೆಯಲ್ಲಿ ಬದುಕ್ತಾ ಇರೋದು ರಕ್ಷಿತಾ ಅಲ್ಲ, ಇಲ್ಲಿ ಭ್ರಮೆಯಲ್ಲಿ ಬದುಕ್ತಾ ಇರೋದು ಮನೆಯ ಕೆಲವೊಂದಿಷ್ಟು ಜನರು. ಆಟ ಆಡದೆ ಇವಾಗ ಏನು 100 days ಅಲ್ಲಿ ಸ್ಪಂದನ ಬರ್ತಾ ಇದ್ದಾರೆ. ನಂಗೆ ಗೊತ್ತಿರೋ ಪ್ರಕಾರ ಜಂಟಿಯಾಗಿದ್ದಾಗಲೇ ಸ್ಪಂದನ ಡೇಂಜರ್ ಝೋನಿಗೆ ಹೋದವರು, ಆ ನಂತರ ಹೇಗೆ ಇಲ್ಲಿವರೆಗೂ ಬಂದ್ರು ಅನ್ನೋದೇ ನಮ್ಗೆಲ್ಲರಿಗೂ ಆಶ್ಚರ್ಯದ ಸಂಗತಿ. ಆಯ್ತಾ? ಇನ್ ಕೇಸ್ ಏನಾದ್ರು ಈಗ ರಾಶಿಕ್ ಒಂದ್ಸಲ ಡೇಂಜರ್ ಝೋನ್ಗೆ ಹೋದ್ರು, ಆಮೇಲೆ ಟಾಸ್ಕ್ ಅದು ಇದು ಅಂತೆಲ್ಲ ಬರುವಾಗ ಬೇರೆ ಆಟ ಆಡಿದ್ರು, ಓಕೆ ಫೈನ್, ಗ್ರಾಪ್ ಕಾಣಿಸ್ತು. ಇನ್ನು ಕಾವ್ಯ ಕಳೆದೊಂದು ವಾರದಲ್ಲಿ ಒಂಚೂರು ಟಾಸ್ಕ್ ಅಲ್ಲೆಲ್ಲ ಓಕೆ ಇದಲ್ಲ, ಇಲ್ಲ ಅಂತ ಹೇಳಲ್ಲ. ಕಾವ್ಯನಿಗೂ ಕಂಪೇರ್ ಮಾಡಿದ್ರೆ ಸ್ಪಂದನ ಏನೇನೂ ಇಲ್ಲ. ಆಯ್ತಾ? ಸ್ಪಂದನೆ ಹೇಗೆ ಇಲ್ಲಿವರೆಗೂ ಬಂದ್ರು ಅನ್ನೋದು ಗೊತ್ತಿಲ್ಲ. ಇವಾಗ ತಪ್ಪು ಅಂತ ಬಂದಾಗ ನಾವು ಖಂಡಿತವಾಗಿಯೂ ತಪ್ಪು ಅಂತಾನೆ ಹೇಳ್ತೀವಿ. ಅಂದ್ರೆ ರಕ್ಷಿತಾ ಶೆಟ್ಟಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಿದ್ದು ಕೂಡ ನಾವು ಸುಮ್ಮನೆ ಇರಬಾರ್ದಲ್ಲ. ರಕ್ಷಿತಾ ಶೆಟ್ಟಿ ಅವಾಗ ನೆನೆ ತಪ್ಪು ಮಾಡಿದ್ರು, ಮೊನ್ನೆ ತಪ್ಪು ಮಾಡಿದ್ರು, ಆ ತಪ್ಪನ್ನ ಬೆಳಗಿನ ವಿಡಿಯೋದಲ್ಲಿ ನಾನು ತಪ್ಪು ಅಂತಾನೆ ಹೇಳಿದೀನಿ. ಆದ್ರೆ ಇವಾಗ ಈ ಚಟುವಟಿಕೆ ಏನಿದೆ, ಭ್ರಮೆ ಅನ್ನೋ ಒಂದು ಪದ ಇದೆಯಲ್ಲ, ಭ್ರಮೆಯಲ್ಲಿ ಬದುಕ್ತಾ ಇರೋದು ರಕ್ಷಿತಾ ಶೆಟ್ಟಿ ಖಂಡಿತ ಅಲ್ಲ. ಭ್ರಮೆಯಲ್ಲಿ ಬದುಕ್ತಾ ಇರೋದು ಮನೆಯ ಕೆಲವೊಂದಿಷ್ಟು ಮಂದಿ. ಗಿಲ್ಲಿ, ರಘು, ರಜತ್ ಮುಂತಾದವರನ್ನ ಬಿಟ್ರೆ ಉಳಿದವರೆಲ್ಲ ಭ್ರಮೆಯಲ್ಲೇ ಬದುಕ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.